ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರು ನೀವೇ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಸತ್ಯ ಹೇಳಿದ್ರಾ? ಯತ್ನಾಳ್ ಅವ್ರಿಗೆ ಇರೋದು ಬಿಡೋದು ಮುಖ್ಯಮಂತ್ರಿಗಳ ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ನಿಮ್ಮ ಸಂಪುಟದಲ್ಲಿ ಯಾರು ಇರ್ಬೇಕು ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ತುಂಬಾ ಚರ್ಚೆ ಮಾಡಬಹುದು, ಚರ್ಚೆ ಮಾಡ್ಬೇಕು, ಸಂಧಾನ ಮಾಡಬಹುದು. ರಾಜ್ಯಸಭೆಯಲ್ಲಿ ಧನ್ಕರ್ ಅವರು ಮಾತಾಡ್ತಿದ್ದಾರೆ, ಉತ್ತರ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಅವ್ರಿಗೆ ಮತ್ತೆ ಗೇಮಿಂಗ್ ಪಾಲಿಸಿ ಐಟಿಗೆ ಬರುತ್ತೆ. ಈಗ ಸಾಹೇಬ್ರು ಹೇಳ್ದಾಗೆ ಸ್ಕಿಲ್ಲಿಂಗ್ ಅಲ್ಲಿ ಬೆಟ್ಟಿಂಗ್ ಇರಬಾರ್ದು ಅಂತ ಹೇಳ್ತಾ ಇದ್ದೆ. ತಾವು ಹೇಳಿದ್ರಿ ಸರ್, ಸುಡುಕೋ ಇರ್ಬೋದು, ಚೆಸ್ ಇರ್ಬೋದು, ಗೇಮ್ ಆಫ್ ಸ್ಕಿಲ್. ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಸ್ಕಿಲ್ ಗೆ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೇಳ್ದ ತಮ್ಗೆ ಗೊತ್ತಿರಬೇಕು ಸರ್, ನಮ್ಮ AVGC ಪಾಲಿಸಿ ಪ್ರಕಾರನೇ $4.5 billion ಎಕಾನಮಿ ಸರ್ ಇದು ಗೇಮಿಂಗ್. ಈಗ 3 ವರ್ಷದಲ್ಲಿ $9 billion ಸರ್. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ 590 million ಗೇಮರ್ಸ್ ಆರ್ ದೇರ್ ಅಂಡ್ 140 million ಗೇಮರ್ಸ್ ಆರ್ ಪೇಡ್ ಗೇಮರ್ಸ್. ನೀವು ಹೇಳ್ದಂಗೆ ಈ ಸ್ಪೀಕರ್ ಅವ್ರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿ ಕಾನೂನು ತರಬೇಕು ಅಂದರೆ, GST ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ 28% GST ಹಾಕಿದ್ದಾರೆ ಸರ್. ತಮ್ಗೆ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು. ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು, ನಿಮ್ಮ ಸೌತ್ ಅಮೆರಿಕನು ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ, ಎಲ್ಲ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು. ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತಗೋಬೋದಾಗಿತ್ತು. ಅವ್ರದ್ದು ಫಸ್ಟ್ ಏನಿದೆ, ಹೌದೇ ಎಂಟೈಸ್, ನೀವು ಹೇಳಿದ್ರಲ್ಲ ಸರ್, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ, ನೋ GST ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್. ನೋ GST, ನೋ KYC. ಅವರ್ ಪೀಪಲ್ ಆರ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್. ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ವಿ ಡೋಂಟ್ ನೋ ಹೂ ದೇ ಆರ್, ವೇರ್ ದೇ ಆರ್. ಸೊ ಅದಕ್ಕೆ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್.